ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಉಂಟಾಗಿದ್ದು, ಸಿಎಂ ಇಳಿಯಬೇಕಾಗಿದ್ದ ಹೆಲಿಪ್ಯಾಡ್ ಬದಲಾಗಿ ಸಚಿವ ಸತೀಶ್ ಜಾರಕಿಹೊಳಿ ಇಳಿಯಬೇಕಿದ್ದ ಹೆಲಿಪ್ಯಾಡ್ನಲ್ಲಿ ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕಲಬುರಗಿ ರಸ್ತೆಯಲ್ಲಿ ಘಟನೆ ಸಂಭವಿಸಿದೆ. ರಾಯಚೂರು ರಸ್ತೆಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಕಲಬುರಗಿ ರಸ್ತೆಯಲ್ಲಿ ಲ್ಯಾಂಡ್ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಗಬೇಕಾಗಿದ್ದ ಸ್ಥಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಅಲ್ಲದೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಲ್ಯಾಂಡ್ ಆಗಬೇಕಾಗಿದ್ದ ಹೆಲಿಪ್ಯಾಡ್ನಲ್ಲಿ ಇಳಿದಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಿಸೀವ್ ಮಾಡಿಕೊಳ್ಳಲು ಒಬ್ಬನೇ ಒಬ್ಬ ಅಧಿಕಾರಿ ಮಾತ್ರ ಇದ್ರು. ಇದು ಬಹಳ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ನೋಡಿ ಬರ್ತಾ ಇದೆ. ರಾಯಚೂರು ಬರ್ತಾ ಇದೆ. ಜಾರಕಿಹೊಳಿ ಹೌದು, ಎರಡು ಕಡೆ ಮಿಸ್ ಆಗಿದೆ. ಕ್ಯಾಮ್ರಾ ಪೊಲೀಸ್ ಮಹಾನಿರ್ದೇಶಕರಿಗೆ ಎಲ್ಲ ಅವಶ್ಯಕತೆ ಇಲ್ಲ. ಈಗ ನಮ್ಗೆ ಏನು ಬೇಕಾದ್ರೂ ಮಾಡೋಣ, ಕುಮಾರಸ್ವಾಮಿ ಹೇಳ್ತಾರೆ ವಿಚಾರವಾಗಿ ನನ್ನ ಜೊತೆ ರಾಜ್ಯ ಸರ್ಕಾರಕ್ಕೆ ಮಾತನಾಡಲಿಕ್ಕೆ ಅಸೂಯೆ ಭಾವನೆ ಇರ್ಬೋದು ಮತ್ತು ಈಗೋ ಸಮಸ್ಯೆ ಇರ್ಬೋದು, ಅಸೂಯೆ ಭಾವನೆ ಇರ್ಬೋದು. ಹೀಗಾಗಿ ಡೆವಲಪ್ಮೆಂಟ್ ಪರ್ಪೋಸ್ ಯಾವ ಮಂತ್ರಿಗಳು ಕೂಡ ನನ್ನ ಜೊತೆ ಚರ್ಚೆ ಮಾಡ್ತಾರೆ. ಅವರು ರಾಜ್ಯದ ಮಂತ್ರಿ ಸಂಬಂಧಪಟ್ಟವರು ರಾಜ್ಯಕ್ಕೆ ಬೇಕಾಗಿರುವಂಥ ಮಾಡೋದು ಅವರಿಗೆ. ಸರ್, ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ? ಸಿದ್ದರಾಮಯ್ಯ ಕಂಟಿನ್ಯೂ 5 ವರ್ಷ ಇರ್ತಾರೆ ಅಂತ ಹೇಳಿದ್ರಲ್ಲ. ಸಿಎಂ ಹೇಳಿಕೆ ಕೊಡೋದು ಎಷ್ಟು ಸರಿ ಅಂತ ಸ್ವತಂತ್ರ ಇದ್ದಾರೆ, ಹೇಳ್ಬಾರ್ದು. ಸಿಎಂ ಅವರು ನಮ್ಮ ಹೈಕಮಾಂಡ್ ಅಂತ ಹೇಳ್ತಾರೆ. ಹೇಳ್ಬಾರ್ದಂತಿಲ್ಲ, ಅವರವರ ವ್ಯಕ್ತಿಗತ ಜಾರಕಿಹೊಳಿ ಸರ್ ಮುಂದಿನ ಸಿಎಂ ಸರ್, ಮುಂದಿನ ಸಿಎಂ ನಮ್ಮ ಹುಲಿ ಮುಂದಿನ ಸಿಎಂ ಯಾರು? ಜಾರಕಿಹೊಳಿ ಸರ್. ಮಾಡಬೇಡ್ರಿ, ಈಗ ತಾವು ಪಕ್ಷದ ಒಬ್ಬ ಹಿರಿಯ ಮುಖಂಡರು ಮತ್ತು ಹಿರಿಯ ಸಚಿವರು ಅವ್ರಿಗೆ ಕೇಳಬೇಕು. ಪಕ್ಷದೊಳಗೆ ಚರ್ಚೆ ಆಗ್ತದೆ, ಮಾತುಕತೆ ಆಗಿದೆ. ಚರ್ಚೆ ಆಗ್ತದೆ, ಎಲ್ಲ ಕಡೆ ಡೇ ಒನ್ ಚರ್ಚೆ ಆಗ್ತದೆ. 2 ವರ್ಷ ಚರ್ಚೆಯಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿದೆ. ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.